ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಪೇರೆಂಟ್ಸ್. ಇವತ್ತು ನಾವೇನು ಮಾಡೋಣ, ಒತ್ತಕ್ಷರ ಕಲಿಕಾ ಪಾಠ 2 ಕಲಿಯೋಣ. ಅದರಲ್ಲಿ ಯಾವ ಲೆಟರ್ಸ್ ಬರ್ತವೆ, ಆ ಲೆಟರ್ಸ್ ಇಂದ ಯಾವ ವರ್ಡ್ಸ್ ಆಗ್ತವೆ, ಮತ್ತೆ ಅದರಿಂದ ಆಗುವ ಅಭ್ಯಾಸಗಳನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ ಮ್ಯಾಚ್ ದ ಫಾಲೋವಿಂಗ್, ಎನಿಥಿಂಗ್ ಇಟ್ ವಿಲ್ ಕಮ್ ಇನ್ ದಟ್ ವಿ ವಿಲ್ ಲರ್ನ್. ಟುಡೇ ವಿ ವಿಲ್ ಲರ್ನ್ ಒತ್ತಕ್ಷರ ಕಲಿಕಾ ಪಾಠ 2. Okay, in that how many letters will come, we'll see now. Okay, first letter I will write on the board only. K, G, Ch, D, D, P, S, and last letter is L. Yes, like this it will come. Okay, ಇವತ್ತು ನಾವೇನ್ ಮಾಡೋದ, ಈ 8 ಲೆಟರ್ಗಳನ್ನ ಅದಕ್ಕೆ ಕಲಿಯೋಣ. ಓಕೆ, ಈಗ ಆಲ್ರೆಡಿ ನಾವು ಕಲ್ತಿದ್ದೀವಿ, ಆದ್ರೂ ಇನ್ನೊಂದ್ಸಲ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಓಕೆ, ಮೊದಲಿಗೆ ಫಸ್ಟ್ ಲೆಟರ್ ಕ ಬಗ್ಗೆ ಕಲಿಯೋಣ. ಕದಿಂದ ಯಾವ್ಯಾವ ಅಕ್ಷರಗಳು, ವರ್ಡ್ಗಳು ಬರ್ತವೆ, ಯಾವ್ಯಾವ ಪದಗಳು ಬರ್ತವೆ ಅನ್ನೋದನ್ನ ಕಲಿಯೋಣ. ಫಸ್ಟಿಗೆ ಕ ಒತ್ತಕ್ಷರ ಯಾವ ತರ ಇರುತ್ತೆ ನೋಡಿ. ಸಿ, ಕ ಅಂಡ್ ಸ್ಮಾಲ್ ಕ. ಹೌ ಟು ರೈಟ್ ದಿಸ್ ಐ ವಿಲ್ ಶೋ ಅಗೇನ್ ಒನ್ ಟೈಮ್. ಕ like this and like this. Understand? Okay. Now, which word will come for this? We'll see now. First one is bekku, cat. Okay. The next one is akkare. Akkare. Akkare means love, pyar. Okay. Yes. Now, third one is makkalu. Ma, kha ke ka vattakshara, lu. Makkalu. Makkalu means children. Okay. Now, next letter is akka. Akka. Yes, akka means sister. Now, last one is sakkare. Yes, sakkare. You can't see sakkare. Wait, I will write on the up. Sakkare. Yes, you can see now. Okay. Yes, how many words we wrote in the K letter? 5 words. Okay, bekku, cat, akkare, love, makkalu, children, akka, sister, sakkare, sugar. Okay, see, ಈಗ ನೋಡಿ ಎಲ್ಲದಕ್ಕೂ ಇಲ್ಲಿ ಏನಿದೆ, ಕ ಒತ್ತಕ್ಷರ ಇದೆ. All the words is having ಕ ಒತ್ತಕ್ಷರ. And how to pronounce also you learned now. Now we'll go to second letter. ಯಾವ ಲೆಟರ್ ಅಪ್ಪ ಸೆಕೆಂಡ್ ಲೆಟರ್? ಗ. How to write ಗ ಒತ್ತಕ್ಷರ? ಗ like this. Yes, understand? Now, which words will come see first? Magga. Magga. Magga means loom. See, what is the meaning of loom? What is the meaning of magga? Means magga ಅಂತಂದ್ರೆ ಸೀರೆದು ನೇಯ್ಬೇಕಾದ್ರೆ ನೇಯ್ಗೆ ಮಷೀನ್ ಇರುತ್ತಲ್ಲ, ಆ ಮಷೀನ್ ನಾವೇನಂತ ಹೇಳ್ತೀವಿ, ಮಗ್ಗ. ದಾರದಿಂದ thread, using of thread they are making the clothes, that we will call it as a loom or mug. Okay, Understand what is the meaning of magga? Magga andre
ದಾರದಿಂದ ಬಟ್ಟೆಯನ್ನ ಮಾಡ್ತೀವಲ್ಲ ಆ ಒಂದು ಮಷೀನ್ ನಾವೇನಂತ ಹೇಳ್ತೀವಿ, ಮಗ್ಗ ಅಂತ ಹೇಳ್ತೀವಿ. ಓಕೆ, ಎಸ್. ನೌ ನೆಕ್ಸ್ಟ್ ಒನ್ ಈಸ್ ಹಗ್ಗ. See, you have to see here ಗ ಒತ್ತಕ್ಷರ ಬಂದಿದೆ, ಏನು ಗೆ ಗ ಒತ್ತಕ್ಷರ ಬಂದಿದೆ. ರೋಪ್, ಎಸ್, ಗ, ರೋಪ್, ಹಗ್ಗ. ಹಗ್ಗ ಮೀನ್ಸ್ rope. And third one is ಜಗ್ಗಾಟ. ಜಗ್ಗಾಟ ಅಂತಂದ್ರೆ ಹಿಚ್. ಎಸ್, ಹಿಚ್. ಹಿಚ್ ಅಂತಂದ್ರೆ ಈಗ ನೋಡಿ, ಜಗ್ಗಾಟ ಅಂತಂದ್ರೆ ಈಗ ನಾವು ಆಟ ಆಡ್ಬೇಕಾದ್ರೆ ನೋಡ್ತಿರಲ್ಲ, ಇಬ್ರು ಆ ಕಡೆ ಒಂದಿಷ್ಟು ಜನ ನಿಂತಿರ್ತಾರೆ, ಈ ಕಡೆ ಒಂದಿಷ್ಟು ಜನ ನಿಂತಿರ್ತಾರೆ, ನಿಂತು ಕೈ ಹಿಡಿದು ಜಗ್ಗಾಟ ಜಗ್ತೀವಲ್ಲ, ಪುಲ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಜಗ್ಗಾಟ. ಓಕೆ, ಜಗ್ಗಾಟ ಮೀನ್ಸ್ ಹಿಚಿಂಗ್. ಹಿಚಿಂಗ್, pull one to other, we will pull the pulling process is there, that we will call it as a ಜಗ್ಗಾಟ. ಒಬ್ಬರನ್ನೊಬ್ಬರು ನಾವು ಜಗ್ಗಾಡೋದಕ್ಕ ನಾವೇನಂತ ಹೇಳ್ತೀವಿ, ಜಗ್ಗಾಟ ಅಂತ ಹೇಳ್ತೀವಿ. ಓಕೆ, now next one is ಸುಗ್ಗಿ. ಸುಗ್ಗಿ means harvest. yes, ಸುಗ್ಗಿ. ಸುಗ್ಗಿ ಅಂತಂದ್ರೆ ಈಗ ನಾವು ಹೊಲದೊಳಗೆ ನೋಡಿರ್ಬೇಕಲ್ಲ ನೀವು, ಹೊಲದಲ್ಲಿ ನಾವು ಎಲ್ಲ ಯಾವ್ದೋ ಒಂದು ಗ್ರೇನ್ ಅನ್ನ ಅಥವಾ ಬೀಜವನ್ನ ನಾವು ಹಾಕ್ತಾರ ರೈತರು ಏನ್ ಮಾಡ್ತಾರ, ಬೀಜ ಹಾಕ್ತಾರ. ಹಾಕಿದಾಗ ಬರುವಂತ ಬೆಳೆ ಏನ್ ಬರ್ತೈತಲ್ಲ, ಆ ಬೆಳೆ ಬಂದ ಟೈಮಿಗೆ ನಾವೇನಂತ ಹೇಳ್ತೀವಿ, ಸುಗ್ಗಿ ಕಾಲ. ಆ ಬೆಳೆ ನಮಗ್ ತಿನ್ಲಿಕ್ಕೆ ಬರುತ್ತಲ್ಲ, ಆ ಬೆಳೆಗೆ ನಾವೇನಂತ ಹೇಳ್ತೀವಿ, ಸುಗ್ಗಿ ಅಂತ ಹೇಳ್ತೀವಿ. Harvest means what is that when we will put in the grains in the stream, no, there it will come, it will grown up, no, that grown up time, that when we will use that grains, that we will call it as a harvest. Okay, ಸುಗ್ಗಿ. ಸುಗ್ಗಿ ಅಂದ್ರೆ ಬೆಳೆ ಬಂದಂತ ಟೈಮ್ ಅನ್ನ ನಾವೇನಂತ ಹೇಳ್ತೀವಿ, ಸುಗ್ಗಿ ಅಂತ ಹೇಳ್ತೀವಿ. ಓಕೆ, ಎಸ್. ನೌ ನೆಕ್ಸ್ಟ್ ಒನ್ ಈಸ್ ಹಿಗ್ಗು. ಹಿಗ್ಗು ಮೀನ್ಸ್ ಹ್ಯಾಪಿನೆಸ್. ಎಸ್, ಹ್ಯಾಪಿನೆಸ್. ಹಿಗ್ಗು ಅಂತಂದ್ರೆ ಸಂತೋಷ. ಹಿಗ್ಗು, ನಾವೇನಾದ್ರೂ ನಮಗ್ ಖುಷಿ ಆಯ್ತು ಅಂತಂದ್ರೆ, ಬಹಳ ಖುಷಿ ಆಯ್ತು ಅಂದ್ರೆ ನಾವ್ ಏನ್ ಮಾಡ್ತೀವಿ, ಬಹಳ ಹ್ಯಾಪಿ ಆಗಿರ್ತೀವಲ್ಲ, ಅದಕ್ಕೆ ನಾವೇನಂತೀವಿ, ಹಿಗ್ಗು ಅಂತ ಹೇಳ್ತೀವಿ. ಹ್ಯಾಪಿನೆಸ್. ವೆನ್ ವಿ ವಿಲ್ ಹ್ಯಾಪಿ, ನೋ, ದಟ್ ಟೈಮ್ ಹೌ ವಿ ವಿಲ್ ಶೋ ದ ಹ್ಯಾಪಿನೆಸ್, ನೋ, ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಹಿಗ್ಗು. ಓಕೆ, ಎಸ್. ನೌ ನೆಕ್ಸ್ಟ್ ಒನ್, all the 5 letters over. See, all the words is having ga ಒತ್ತಕ್ಷರ. Yes, ಮಗ್ಗ, ಹಗ್ಗ, ಜಗ್ಗಾಟ, ಸುಗ್ಗಿ, ಹಿಗ್ಗು. Okay, yes. Now next one is ch. How to write ch? See, same you have to write, only combo is not there. Okay, and which letter will come for this? H-chu. More. Yes, jada. Jada. Yes. Now next one is mechu. See, when I am writing, you have to concentrate what I am writing. See, cha vattakshara for all the letters. Okay, or in all the words, one letter is having cha vattakshara. Okay, mechu means like. Yes. Now third one is kachu. Kachu. See, all the words and meanings I gave you in the notebook writing. You have to write in the notebook writing.
See, in your textbook, they given more words. If I am teaching all the words means you will get confused. That's why I am taking only 4 to 5 words. Okay, that much is enough to learn. Okay, yes. Kacchu means bite. Yes. Now next one is kannu muchale. Kannu muchale. Hide and seek. Yes, hide and seek. ನೋಡಿ ಕಣ್ಣು ಮುಚ್ಚಾಲೆ. ಇಲ್ಲಿ ನ ಗೆ ನ ಒತ್ತಕ್ಷರ ಬಂದಿದೆ, ಚ ಗೆ ಚ ಒತ್ತಕ್ಷರ ಬಂದಿದೆ. ಈಗ ನಾವಿಲ್ಲಿ ಕಲಿತಾ ಇರೋದೇನು ಚ ಗೆ ಚ ಒತ್ತಕ್ಷರ. ಇದನ್ನ ನೀವು ನೋಡ್ಬೇಕು. ಓಕೆ, ಕಣ್ಣು ಮುಚ್ಚಾಲೆ ಮೀನ್ಸ್ ಹೈಡ್ ಅಂಡ್ ಸೀಕ್. ಹೈಡ್ ಅಂಡ್ ಸೀಕ್. Everybody know what is the hide and seek? Yes? Hecchu means more, mechu means like, kacchu means bite, kannu muchale means hide and seek. Okay? ತಿಳಿತಲ್ಲ? ಈಗ ನೋಡಿ ನೆಕ್ಸ್ಟ್ ಹೋಗೋಣ. D. See how to write? Here also that kombu will not come. Same it will come as it is, only kombu will not come. Yes? Now which words will come for this? We'll see now. Gudda. Gudda means mountain. Gudda means mountain. See, same you have to write. Mountain. ಡ ಗೆ ಡ ಒತ್ತಕ್ಷರ ಬಂದಿದೆ. ಮತ್ತೆ ಲಡ್ಡು. ಲಡ್ಡು ಮೀನ್ಸ್ ಏನು? ಲಡ್ಡು ಅಂದ್ರೆ ಲಾಡು. ಹೌದಲ್ಲ? ಈಗ ನೋಡಿ ನೆಕ್ಸ್ಟ್ ಲೆಟರ್ ದೊಡ್ಡ. ದೊಡ್ಡ ಮೀನ್ಸ್ ಬಿಗ್. Yes? Now last one is ದುಡ್ಡು. Money. Paisa. Okay? Gudda. Gudda means mountain. ಡ ಒತ್ತಕ್ಷರ ಬಂದಿದೆ. ಲಡ್ಡು ಲಾಡು. ಡ ಒತ್ತಕ್ಷರ ಬಂದಿದೆ. ದೊಡ್ಡ ಬಿಗ್. ಸಾರಿ, ಬಿಗ್. ಬಿಗ್ ಅಂದ್ರೆ ದೊಡ್ಡದು. ಓಕೆ? ದುಡ್ಡು ಮನಿ. ದುಡ್ಡು ಮನಿ. ದುಡ್ಡು ಡ ಡ ಒತ್ತಕ್ಷರ ಬಂದಿದೆ. ತೀತಲ ಡ. ಈಗ ನಾವು ನೆಕ್ಸ್ಟ್ ಹೋಗೋಣ. ದ ಒತ್ತಕ್ಷರ. ದ ಒತ್ತಕ್ಷರ. ದ ಇಲ್ಲಿನೂ ಸಹ ಕೊಂಬು ಇಲ್ಲ. ಓಕೆ, ಕೊಂಬಿಲ್ಲ. ಪ್ಲೀಸ್ ಸಿ ದಟ್ ಕೇರ್ಫುಲಿ. ಓಕೆ, ನಾವ್ what are the example? Haddu. Haddu means, what is the means of haddu? Eagle. Okay? Eagle. Next one is guddali. Guddali. Guddali means spade. Yes? How it looks like, I will show you afterwards. Okay? First we will learn the words, afterwards I will show you picture. Okay? Guddali, spade. Okay? Next one is Saddu Gaddala. Saddu Gaddala. Rush. Then next one is midday. Sleep. Yes? See here. Here all the words are having, see, the vattakshara only. Haddu, guddali, saddu, gaddala. See, saddu, gaddala. Here same two words are there, saddu and gaddala, but here both together they are giving the meaning of rush. Okay? Nidde, sleep. ನಿದ್ದೆ ದಗೆ ದ ಒತ್ತಕ್ಷರ ಬಂದಿದೆ. ಗೊತ್ತಾಯ್ತಲ್ಲ ಯಾವ ತರ ದ ಒತ್ತಕ್ಷರನ್ನ ನಾವು ವರ್ಡ್ಸ್ ಅಲ್ಲಿ ಉಪಯೋಗ ಮಾಡ್ತೀವಿ ಅಂತ. ಓಕೆ,
Everybody understand, no? The ಒತ್ತಕ್ಷರ, how we are using in the words and how we are pronouncing. Okay? Understand now? One more time can I tell? ಹದ್ದು, ಗುದ್ದಲಿ, ಸದ್ದು, ಗದ್ದಲ, ನಿದ್ದೆ. Yes? Understand? Okay, now next. Next, 3 more left. ಪ. Okay? ಪ. ಪ ಒತ್ತಕ್ಷರ. ಇದಕ್ಕೂ ಸಹ ಕೆಳಗ್ ಮಾತ್ರ ಇರುತ್ತೆ, ಮೇಲಿನ ಕೊಂಬಿರೋದಿಲ್ಲ. ಓಕೆ, ಈಗ ಯಾವ್ದು ಬರುತ್ತೆ ನೋಡಿ, ಹಪ್ಪಳ. ಎಸ್, ಪಾಪಡ್. Now, next one is Koppala. It is the name of the city. Koppala. It is a district also. Yes, Koppal. I hope everybody heard this city. Okay. Next one is Tuppa. Ghee. ಎಲ್ಲರೂ ಯೂಸ್ ಮಾಡಿದ್ದೀರಿ ಅಲ್ಲ? Ghee. Okay. Koppala, Tuppa. See, all the word is having pa ಒತ್ತಕ್ಷರ. Okay. Now, next last one is Kappe. Kappe, frog. Yes, frog. Okay. ಈಗ ಎಷ್ಟದಾವ ಇಲ್ಲಿ ವರ್ಡ್ಸ್? 4 ವರ್ಡ್ಸ್ ಇವೆ. ಹಪ್ಪಳ, ಕೊಪ್ಪಳ, ತುಪ್ಪ, ಕಪ್ಪೆ. How to pronounce, understand? Yes. Now we'll go to next letter. Yes. Next one is Bassu. Bassu. Sorry. Sa ಒತ್ತಕ್ಷರ. First I have to write ಒತ್ತಕ್ಷರ. Sa ಒತ್ತಕ್ಷರ. Sa ಒತ್ತಕ್ಷರಕ್ಕೆ ಯಾವ ವರ್ಡ್ಸ್ ಬರ್ತಾವವ? Which words will come for sa ಒತ್ತಕ್ಷರ? Sa. ಬಸ್ಸು. ಬಸ್ಸು ಅಂದ್ರೆ ಗೊತ್ತಲ್ಲ ಎಲ್ರಿಗೂ? ಬಸ್. ಎಸ್. ನೌ ನೆಕ್ಸ್ಟ್ ಒನ್ ಈಸ್ ವಯಸ್ಸು. ಸಿ, ನಿಮಗೆ ಎಷ್ಟು ವಯಸ್ಸಾಗಿದೆ ಅಂತ ನಾವು ಕೇಳ್ತೀವಲ್ಲ, ಅದೇ ವಯಸ್ಸು. ವಯಸ್ಸು ಅಂತಂದ್ರೆ ಏಜ್. ಸಿ ಹಿಯರ್ ಒನ್ ಮೋರ್ ಥಿಂಗ್ ಚಿಲ್ಡ್ರನ್. ಸ ಒತ್ತಕ್ಷರ ವೆನ್ ಯು ಆರ್ ರೈಟಿಂಗ್, ಇಫ್ ಯು ರೋಟ್ ಲೈಕ್ ದಿಸ್ ಆಲ್ಸೋ ಓಕೆ, ಇಫ್ ಯು ರೋಟ್ ಡಾಟ್ ಆಲ್ಸೋ ಓಕೆ. ಅಂಡರ್ಸ್ಟ್ಯಾಂಡ್? ಓಕೆ. ವಯಸ್ಸು ಸ ಒತ್ತಕ್ಷರ ಬಂದಿದೆ, ಇಲ್ಲಿನೂ ಸ ಒತ್ತಕ್ಷರ ಬಂದಿದೆ. ವಯಸ್ಸು ಅಂದ್ರೆ ಏಜ್. ನಾವು ನೆಕ್ಸ್ಟ್ ಒನ್ ಈಸ್ ಮನಸ್ಸು. ಮನಸ್ಸು ಮೀನ್ಸ್ ಮೈಂಡ್. ಇದಲ್ಲ, ಈಗ ನೋಡಿ ಇದ್ರೊಳಗೆ ನಾನು ಬರೀ 3 ವರ್ಡ್ಸ್ ಅನ್ನು ಮಾತ್ರ ಕೊಡ್ತಾ ಇದ್ದೀನಿ. ಬಸ್ಸು, ವಯಸ್ಸು, ಮನಸ್ಸು. ಓಕೆ, ಎಲ್ಲದಕ್ಕೂ ಸ ಒತ್ತಕ್ಷರ ಇದೆ. ಓಕೆ, ಅಂಡರ್ಸ್ಟ್ಯಾಂಡ್ ನೌ ಹೌ ಟು ಪ್ರೊನೌನ್ಸ್ ಅಂಡ್ ಹೌ ಟು ರೈಟ್. ನೌ ಲಾಸ್ಟ್ ಲೆಟರ್. ವಿಚ್ ಈಸ್ ದಟ್ ಲಾಸ್ಟ್ ಲೆಟರ್? ಳ. Here also it's the same. Kombu is not there. All the 8 letter is having without kombu. Okay, without upper line. Yes. First one, ಬಳ್ಳೊಳ್ಳಿ. ಬಳ್ಳೊಳ್ಳಿ means what? ನೋಡಿದಿರಲ್ಲ ಎಲ್ಲರೂ? ಬಳ್ಳೊಳ್ಳಿ means garlic. Garlic. Okay. Now next one is ಹಳ್ಳ, ಕೊಳ್ಳ. ಹಳ್ಳ, ಕೊಳ್ಳ. See, last in the letter I told you, saddu, gaddala. There also 2 words are there. Both together they are giving one meaning. Here also same like this only. Halla, kolla. Okay, halla, kolla means valley. Yes, valley. ಇಲ್ಲಿ ಎರಡಕ್ಕೂ ಳ ಒತ್ತಕ್ಷರ ಬಂದಿದೆ. ಹಳ್ಳ ಳ ಒತ್ತಕ್ಷರ, ಕೊಳ್ಳ ಳ ಒತ್ತಕ್ಷರ. ಇಲ್ಲಿನೂ ಸಹ ಬಳ್ಳೊಳ್ಳಿ ಳೋಕುನು ಳ ಒತ್ತಕ್ಷರ ಬಂದಿದೆ, ಳಿಕು ಳ ಒತ್ತಕ್ಷರ ಬಂದಿದೆ. ಹೌ ಟು ಪ್ರೊನೌನ್ಸ್? ಬಳ್ಳೊಳ್ಳಿ. ಓಕೆ, ಹಿಯರ್ ಆಲ್ಸೋ ಹಳ್ಳ, ಕೊಳ್ಳ. ಓಕೆ, ನಾವು
ನೆಕ್ಸ್ಟ್ ಒನ್ ಈಸ್ ಬಳ್ಳಿ. ಬರಕಡಿ ಬರ್ದಿರಲ್ಲ ನಿಮ್ಗೆ ಎಲ್ರು, ಬಳ್ಳಿ, ಬರಕಡಿ ಅಥವಾ ಬಳ್ಳಿ, ಬಳ್ಳಿ ಆರ್ ಬರಕಡಿ, ವಾಟ್ ಎವರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಬಳ್ಳಿ ನೀವು ಬರೀತೀರಲ್ಲ ಕ ಕಾ ಕಿ ಕಿ ಕು ಕು, ದಟ್ ಒನ್, that is only ಬಳ್ಳಿ. How to pronounce you will understand now? Yes. Now today we learned this much, how the letters are there, how the words are there. They given in your book more words, but we can't give all the letters, you will get confused. Okay, now see here I am showing you pictures, and these pictures are there in your textbook. I will send this pic also. Okay, now this is the bekku. What is this? Bekku. Okay, now this is the emme, but here ma vattakshara is not there, that's why don't learn this. Okay, leave this. This one is good, better or good. What is this? Mountain. Okay, now next one is kannu muchale. Hide and seek you will play, no? That is only hide and seek, that is we will call it as in Kannada kannu muchale. Bassu, haddu, eagle. Kamana billu, kamana billu. See, this is also, leave this because here la vattakshara will come. Okay, here la vattakshara will come, this also you leave it. And this is the ballolli, ballolli. Okay, this is a hannu, this is also you leave it because here also they give a na vattakshara. Okay, ಬಾಳೆ ಹಣ್ಣು ಕಾಣಿಸ್ತಾ ಇದೆಯಲ್ಲ, ಅದು ನ ಒತ್ತಕ್ಷರ ಒಳಗೆ ಬರುತ್ತೆ. ಲೀವ್ ದಿಸ್, ಓನ್ಲಿ ಲರ್ನ್ 1 2 3 4 5 6. ಓಕೆ, ಒನ್ ಮೋರ್ ಟೈಮ್ ಐ ವಿಲ್ ಟೆಲ್. ಬೆಕ್ಕು, ಗುಡ್ಡ, ಹದ್ದು, ಬಸ್ಸು, ಕಣ್ಣು ಮುಚ್ಚಾಲೆ, ಬಳ್ಳೊಳ್ಳಿ. ಅಂಡರ್ಸ್ಟ್ಯಾಂಡ್ ನೌ? Now in the next page, here pictures are, words are there. Yes, here words are there. I will show you. Wait. ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ. ವಾಟ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್ ವಿ ವಿಲ್ ಸಿ ನೌ. ಒತ್ತಕ್ಷರ ಕಲಿಕಾ ಪಾಠ 2, ಕ ಗ ಚ ಡ ದ ಪ ಸ ಳ. ಚಿತ್ರ ತೋರಿಸಿ ಪದ ಹೇಳಿಸಿರಿ. ಬೆಕ್ಕು, ಎಮ್ಮೆ, ಗುಡ್ಡ, ಕಣ್ಣು ಮುಚ್ಚಾಲೆ, ಬಸ್, ಹದ್ದು, ಕಾಮನಬಿಲ್ಲು, ಬಳ್ಳೊಳ್ಳಿ, ಬಾಳೆಹಣ್ಣು. ಸಿ, ಬಾಳೆಹಣ್ಣು ನಕ ನ ಒತ್ತಕ್ಷರ ಬರುತ್ತೆ, ಕಾಮನಬಿಲ್ಲು ಲಕೆ ಲ ಒತ್ತಕ್ಷರ ಬರುತ್ತೆ, ಎಮ್ಮೆ ಮಕೆ ಮ ಒತ್ತಕ್ಷರ ಬರುತ್ತೆ. ಇವು 3 ಲೆಟರ್ ಈ ಚಾಪ್ಟರ್ ಒಳಗಿಲ್ಲ, ಅದಕ್ಕಾಗಿ ಈ 3 ಪಿಕ್ಚರ್ಗಳನ್ನು ಬಿಡಿ, ಉಳಿದ ಪಿಕ್ಚರ್ಗಳನ್ನು ಮಾತ್ರ ಸ್ಟಡಿ ಮಾಡಿ. ಓಕೆ, ಲೀವ್ ದೀಸ್ 3 ಪಿಕ್ಚರ್ಸ್ ಬಿಕಾಸ್ it has different vattakshara. Okay, now see, next they given here letters. You have to write these letters 2 times when your textbook will come. Okay, now here in the next page they given ಪದಗಳನ್ನು ಓದಿ ಬರೆಯಲು ತಿಳಿಸಿರಿ. See, here they given the words. These are more words are there. That's why I didn't given all the words. I gave you some words to write in your notebook, in the notebook writing. Okay, now next, ಪದಗಳಲ್ಲಿರುವ ಒತ್ತಕ್ಷರವನ್ನು ಗುರುತಿಸಿ ಅಡಿಗೆರೆ ಎಳೆಯಲು ತಿಳಿಸಿ. ಅಡಿಗೆರೆ means underline. See here how they written here, no, like this. You have to write all these words one time and underline the vattakshara letter. Okay, don't write this. Sorry. ಪದಗಳಿಗೆ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸಿರಿ. ವಾಟ್ ಯು ಹ್ಯಾವ್ ಟು ಡೂ? ವರ್ಡ್ಸ್ ವಿತ್ ದ ಪಿಕ್ಚರ್ಸ್ ಯು ಹ್ಯಾವ್ ಟು ಮ್ಯಾಚ್ ದಿಸ್. ಕಪ್ಪೆ,
ಕಪ್ಪೆ. ಗುದ್ದಲಿ ಗುದ್ದಲಿ. ತೊಟ್ಟಿಲು ತೊಟ್ಟಿಲು. ಬಸ್ bus. Tottilu you learnt in the last lesson. Guddali, this one only Guddali. I told you to, I will show you in the picture. This is only Guddali. Understand? Okay. ವಾಕ್ಯಗಳನ್ನು ಓದಿಸಿ ತಲಾ 2 ಬಾರಿ ನಕಲು ಮಾಡಿರಿ. What you have to do here? You have to see and write same 2 times. But in the notebook you have to write only 1 time. You don't have textbook now, that's why only you have to see this and write 1 time. Saying and writing. Okay? You have to say and write. ಅಕ್ಕ ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಕೊಟ್ಟಳು. I will send the textbook pic. Okay? In that you have to see and write. ಅಕ್ಕ ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಕೊಟ್ಟಳು means sister gave ಚಕ್ಕುಲಿ to small children. Okay? Now next one. ರೈತನಿಗೆ ಸುಗ್ಗಿ ಬಂದರೆ ಹಿಗ್ಗು. ರೈತ means farmer. ಸುಗ್ಗಿ means harvest. Okay? Harvest. Suggi means harvest. Bandare means it came. Higgu means happiness. Okay? When harvest will come, farmer will get very happy. Understand? ರೈತನಿಗೆ ಸುಗ್ಗಿ ಬಂದರೆ ಹಿಗ್ಗು. ರೈತನಿಗೆ ಸುಗ್ಗಿ ಬಂತಂದ್ರೆ ಬಹಳ ಸಂತೋಷ ಆಗ್ತೈತಿ, ಖುಷಿ ಆಗ್ತೈತಿ. ಓಕೆ? ಮಕ್ಕಳು ಕಣ್ಣು ಮುಚ್ಚಾಲೆ ಆಡಿದರು. ಚಿಲ್ಡ್ರನ್ ಪ್ಲೇಡ್ ಹೈಡ್ ಅಂಡ್ ಸೀಕ್. ಓಕೆ? ಮಕ್ಕಳು ಕಣ್ಣ ಮುಚ್ಚಾಲೆ ಆಡಿದರು. ಹೌ ಟು ರೀಡ್ ಆಲ್ಸೋ ಯು ಹ್ಯಾವ್ ಟು see. In the next class I will ask everybody one by one to read these sentences. Okay? ಗುಡ್ಡ ಬೆಟ್ಟ ನನಗೆ ಅಚ್ಚುಮೆಚ್ಚು. ಗುಡ್ಡ ಬೆಟ್ಟ ನನಗೆ ಅಚ್ಚುಮೆಚ್ಚು. ಸದ್ದು ಗದ್ದಲ ಹಳ್ಳ ಕೊಳ್ಳ, like this how I told that words, no? Like this only here also two words together make one big word. But both the words are giving same meaning. Gudda betta means mountain. Achu mechu means like or love. Like this. Understand? Okay. Gudda betta nanage achu mechu. I like mountain. Okay. I like mountain very much. Okay. You have to write this also 1 time. ಸದ್ದು ಗದ್ದಲದಿಂದ ನಿದ್ದೆ ಬಾರದು. Where more noise is there I can't sleep. Okay? ಸದ್ದು ಗದ್ದಲದಿಂದ ನಿದ್ದೆ ಬಾರದು. Where more noise is there we can't sleep. Okay? Next one. ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿದವು. Please don't write this because ಲ ಒತ್ತಕ್ಷರ is not there in your this lesson. Okay? Don't write this. Leave it. Okay? Only 5 sentences you have to write. Okay? Say and write please. Okay? Thank you children. Have a nice day.